ಹಣ ಇದ್ರೆ ಮಾತ್ರ ಖುಷಿಯಾಗಿರ್ತೇವಾ ಅಥವಾ ನಮ್ಮ ಜೀವನದಲ್ಲಿ ಏನು ಇಲ್ಲ ಅಂದ್ರೆ ಕೂಡ ಖುಷಿಯಲ್ಲಿ ಇರ್ತೇವಾ? ತುಂಬಾ ಜನ ಅನ್ಕೊಂಡಿರೋದು ಏನಂತ ಹೇಳಿದ್ರೆ ನಾವು ಹಣ ಇದ್ರೆ ತುಂಬಾ ಖುಷಿಯಾಗಿರ್ತೇವೆ ಅಂತ ಹೇಳಿ. ಹಣ ಇದ್ದ ವ್ಯಕ್ತಿಗೆ ಅನಿಸ್ತದೆ ಏನು ಇರದಿದ್ರೇನೆ ಒಳ್ಳೇದಿರ್ತಿತ್ತಪ್ಪ ಜೀವನ ಅಂತ ಹೇಳಿ ಅನ್ಕೋತೇವೆ. ಹೌದು, ಈ ಕಾಲದಲ್ಲಿ ನಾವು ಹಣ ಇದ್ರೂ ಓಕೆ, ಹಣ ಇಲ್ಲದಿದ್ರು ಓಕೆ, ಚಿಂತೆ ಅನ್ನೋದು ನಮ್ಗೆ ಬಿಟ್ಟಿರುವುದಿಲ್ಲ. ಈ ಶ್ರೀಕೃಷ್ಣರು ಹೇಳುವಂತಹ ಭಗವದ್ಗೀತೆಯಲ್ಲಿ ಹಣ ಇದ್ರು ಹಣ ಇರದೇ ಇದ್ರೆ ಕೂಡ ಧ್ಯಾನವಾದ ವ್ಯಕ್ತಿ ಅವನು ಹೇಗೆ ಇದ್ರೆ ಕೂಡ ಅವನು ಖುಷಿಯಾಗಿ ನೆಮ್ಮದಿಯಾಗಿ ಜೀವನ ಸಾಗಿಸ್ತಾನೆ. ಹಾಗಿದ್ರೆ ಹೇಗೆ ಅಂತ ಹೇಳಿ ಸಣ್ಣ ಕಥೆಯ ಮುಖಾಂತರ ವಿವರಿಸ್ತೇನೆ. ಒಂದು ಹಳ್ಳಿಯಲ್ಲಿ ಒಬ್ಬ ಪ್ರಾಮಾಣಿಕ ಮನುಷ್ಯ ಇರ್ತಾನೆ. ಅವನ ಹೆಸರು ಒಂದು ಸಂಜು ಅಂತಾನೆ ತೆಗೆದುಕೊಳ್ಳಿ. ಆ ವ್ಯಕ್ತಿ ಏನಂತ ಹೇಳಿದ್ರೆ ಏನೇ ಮಾಡಿದ್ರು ಕೂಡ ಅದರ ಬಗ್ಗೆ ಫಲವನ್ನು ಬಯಸೋದಿಲ್ಲ, ಹೊರತಾಗಿ ತನ್ನ ಕಾರ್ಯವನ್ನು ನಿರಂತರವಾಗಿ ಮಾಡ್ತಾ ಇರ್ತಾನೆ. ಆಗ ಅಲ್ಲಿ ಇದ್ದ ವ್ಯಕ್ತಿ ಅವನು ತುಂಬಾ ಕಡುಬಡವಾಗಿರ್ತಾನೆ, ಅಥವಾ ಅವನಲ್ಲಿ ಇನ್ನೂ ಬೆಳಿಬೇಕ ಅನ್ನೋ ಹವ್ಯಾಸಗಳಿದ್ರೆ ಕೂಡ ಎಷ್ಟೇ ಬಾರಿ ಸೋತ್ರೆ ಕೂಡ ಅವನು ಮತ್ತೆ ಮತ್ತೆ ಪ್ರಯತ್ನಗಳನ್ನು ಮಾಡ್ತಾನೆ ಇರ್ತಾನೆ. ತುಂಬಾ ಜನ ಒಂದು ದೊಡ್ಡ ಮಾತುಗಳು ಅಥವಾ ದೊಡ್ಡವರೊಂದು ಹೇಳಿದಂತಹ ಮಾತುಗಳೇನಂತ ಹೇಳಿದ್ರೆ, ಪ್ರತಿ ಬಾರಿ ಸೋತ್ರೆ ಕೂಡ ಅದರಿಂದ ಹೊಸ ಪಾಠ ಕಲಿತೀಯ, ಹೊರತಾಗಿ ನೀನು ಏನು ಮಾಡದಿದ್ರೆ ಅದರಿಂದ ಪಾಠವನ್ನೇ ಕಲಿಯುವುದಿಲ್ಲ. ಎಷ್ಟು ಸತಿ ನೀನು ಸೋಲ್ತೀಯ ಜೀವನದಲ್ಲಿ ಅಷ್ಟು ಮುಂದೆ ಬರ್ತೀಯ ಅನ್ನೋದನ್ನ ಗುರು ಹಿರಿಯರು ಹೇಳಿರ್ತಾರೆ. ಅದು ನಿಜ ಕೂಡ ಹೌದು. ಹಾಗಾಗಿ ಅಲ್ಲಿ ಇದ್ದಂತಹ ಒಂದು ಶ್ರೀಮಂತ ವ್ಯಕ್ತಿ ಬಂದು ಆ ಸಂಜು ಹತ್ರ ಕೇಳ್ತಾರೆ, ಏನಪ್ಪಾ ಜೀವನದಲ್ಲಿ ಯಾವತ್ತೂ ಕೂಡ ಎಷ್ಟೋ ಸೋಲುಗಳನ್ನು ಅನುಭವಿಸಿದೆ, ಆದ್ರೂ ಕೂಡ ನಿನ್ನ ಮುಖದಲ್ಲಿ ನಗು ಅನ್ನೋದು ಯಾವತ್ತೂ ಕೂಡ ಹೋಗ್ಲೇ ಇಲ್ಲ ಅಲ್ವಾ? ಹೇಗೆ ಜೀವನ ನೀನು ಇಷ್ಟು ಕಷ್ಟ ಇದ್ರೆ ಕೂಡ ಅದನ್ನ ನಿಭಾಯಿಸ್ಕೊಂಡು ಮುಖದಲ್ಲಿ ಒಂದು ನಗು ಯಾವತ್ತೂ ಕೂಡ ಇರ್ತದಲ್ಲ ಅನ್ನೋದನ್ನ ಅವನಿಗೆ ಹೇಳ್ತದೆ. ಆಗ ಹೇಳ್ತಾನೆ, ನಮ್ಮ ನಗು ಅನ್ನೋದು ಯಾವುದು ಕೂಡ ಬೆಲೆ ಕಟ್ಲಿಕ್ಕಾಗಲ್ಲ. ಆ ನಗುವಿನ ಮುಖಾಂತರನೇ ನಾವು ಸಮಸ್ಯೆಗಳನ್ನು ದೂರ ಹಾಕ್ಬೋದು. ಅಷ್ಟೇ ಅಲ್ಲದೆ ನಿನಗೆ ಎಷ್ಟೋ ಜನ ಹೀಯಾಳಿಸಿದ್ರು ಕೂಡ ನಿನ್ ಪ್ರತಿ ಉತ್ತರ ಕೊಡದೆ ನೀನು ಒಂದು ಜೀವನ ಸಾಗಿಸ್ತಿದ್ಯಲ್ಲ, ಹೇಗೆ ಇದರಿಗೆ ನೀನು ಏನಾದ್ರೂ ಒಂದು ಪ್ರಯತ್ನ ಮಾಡ್ತಿದ್ಯಾ, ಅಥವಾ ನಮ್ಗೆ ಕೂಡ ಈ ಟ್ರಿಕ್ಸ್ ಹೇಳಿಕೊಡು ಅಂತ ಹೇಳಿ ಕೇಳುವಾಗ ಅವನು ಮುಗುಳ್ನಾಗಿರ್ತಾನೆ. ನೋಡಿ, ಈ ಗಾಳಿ ಬೀಸ್ತಾ ಇರ್ತದೆ, ಅದು ಯಾವತ್ತಾದ್ರೂ ಹೇಳ್ತಾ ಇದೆ ನಾನು ಕೆಲಸ ಮಾಡ್ತಾ ಇದ್ದೇನೆ, ಎಲ್ಲರಿಗೂ ಉದ್ಧಾರ ಮಾಡ್ತಿದ್ದೇನೆ ಅಂತ ಇಲ್ಲ. ಅದೇ ನದಿ ನೋಡಿ ನಿರಂತರವಾಗಿ ಹರಿತಾ ಇರ್ತದೆ, ಅದು ಯಾವತ್ತಾದ್ರೂ ಹೇಳಿತಾ ನನ್ನ ಕಾರ್ಯವನ್ನು ನಾನು ಮಾಡ್ತಿದ್ದೇನೆ. ಈ ಪ್ರಕೃತಿ ನಮಗೆ ಬೇಕಾದದನ್ನು ಕೊಡ್ತದೆ, ಆದ್ರೆ ಯಾವತ್ತೂ ಕೂಡ ಪ್ರಕೃತಿ ನಿನಗೆ ಈ ತರದ್ದು ಕೊಟ್ಟಿದ್ದೇನೆ ಈ ತರದಂತ ಹೇಳಿ ಯಾವತ್ತಾದ್ರೂ ನಮ್ಮ ಮೇಲೆ ದ್ವೇಷ ಆಗಿರ್ಬೋದು ಹಾಗೇನು ಯಾವತ್ತಾದ್ರೂ ಸಾಗಿಸಿದ ಅಂತ ಹೇಳಿ ಆ ಕ್ವಶನ್ ಅನ್ನು ಮಾಡುವಾಗ ಆ ಮನುಷ್ಯನಿಗೆ ಅರ್ಥ ಆಗ್ತದೆ, ಹೌದಲ್ವಾ? ನಾವ್ಯಾಕೆ ಒಂದು ಕೆಲಸ ಯಾರಿಗಾದ್ರೂ ಸಹಾಯ ಮಾಡಿದ ತಕ್ಷಣ ಅದನ್ನು ಹೇಳ್ಕೊತೇವೆ, ಯಾರಿಗಾದ್ರೂ ಒಳ್ಳೇದನ್ನ ಮಾಡಿದ್ರೆ ಅವ್ರು ಇನ್ನೊಂದು ದಿವಸಕ್ಕೆ ಅವ್ರ ಜೊತೆ ಜಗಳ ಆದಾಗ ನಾವು ಅದನ್ನು ಹೇಳ್ತೇವೆ. ಒಂದು ಕೈಯಿಂದ ಮಾಡಿದ್ದಾನೆ ಇನ್ನೊಂದು ಕೈ ಗೊತ್ತಾಗದಂತೆ ನಮ್ಮ ಒಂದು ಸಹಾಯ ಇರಬೇಕು ಅಂತ ಹೇಳಿದ್ರೆ ಜ್ಞಾನಿಯಾದವನು ಯಾವತ್ತೂ ಕೂಡ ಯೋಚನೆ ಮಾಡಲ್ಲ. ಈಗ ಎಷ್ಟೋ ಬಾರಿ ಸೋಲುಗಳು, ಈಗ ಫಾರ್ ಎಕ್ಸಾಂಪಲ್ ನಾನೇ ತೆಗೆದುಕೊಳ್ಬಹುದು. 1 year ಆಗ್ತಾ ಬಂತು, ಆದ್ರೆ ಸಬ್ಸ್ಕ್ರೈಬರ್ಸ್ ಕಮ್ಮಿ, ವ್ಯೂಸ್ ಕೂಡ ಕಮ್ಮಿ, ಆದ್ರೆ ಯಾವತ್ತೂ ಕೂಡ ನಾನು ಹಿಂಜರಿಲಿಲ್ಲ, ಹೊರತಾಗಿ ಪ್ರಯತ್ನಗಳನ್ನು ನಿರಂತರವಾಗಿ ಮಾಡ್ತಾ ಇದ್ದೇನೆ. ಭಗವದ್ಗೀತೆಯಿಂದ ಕಲಿಯೋದು ಇದೆ ಅಂತಾನೆ ಹೇಳ್ಬೋದು. ಫಾರ್ ಎಕ್ಸಾಂಪಲ್ ನನ್ನನ್ನೇ ತೆಗೆದುಕೊಳ್ಬಹುದು. ಸೊ ಯಾವತ್ತೂ ಕೂಡ ನಾವು ಪ್ರಯತ್ನ ಅನ್ನೋದು ಬಿಡಬಾರ್ದು ಅನ್ನೋದೇ ಭಗವದ್ಗೀತೆಯ ಒಂದು ಸಾರಾಂಶ ಅಂತಾನೆ ಹೇಳ್ಬೋದು. ಹಾಗಾಗಿ ಜೀವನದಲ್ಲಿ ಎಲ್ಲವೂ ಕೂಡ ಬರ್ತದೆ. ಸುಖ ಇದ್ದಾಗ ದುಃಖ ಇದ್ದೇ ಇರುತ್ತೆ, ಸಿಹಿ ಇದ್ಮೇಲೆ ಕಹಿ ಇರುತ್ತೆ, ಧರ್ಮ ಇದ್ಮೇಲೆ ಅಧರ್ಮ ಅನ್ನೋದಿರುತ್ತೆ. ಹಾಗಾಗಿ ಯಾವುದಕ್ಕೆ ಕೂಡ ಜೀವನದಲ್ಲಿ ಲೆಕ್ಕಿಸದೆ ಮುನ್ನುಗ್ತಾ ಇರ್ಬೇಕು. ಇವತ್ತಲ್ಲ ನಾಳೆ ನಮಗೆ ಸಕ್ಸಸ್ ಅನ್ನೋದು ಕಟ್ಟಿಟ್ಟ ಬುತ್ತಿ ಅಂತಾನೆ ಹೇಳ್ಬೋದು. ಅದರಿಂದ ಫಲವನ್ನು ಬಯಸದೆ ನಾನು ಮಾಡ್ತಾ ಇದ್ದೇನೆ, ದೇವರು ನಿನ್ಗೆ ಬಿಟ್ಟಿದ್ದು ನೀನ್ ಕೊಡ್ತೀಯಾ ಇಲ್ಲ ಅನ್ನೋದನ್ನ. ದೇವರು ತುಂಬಾ ಕಠಿಣವಾಗಿರಲ್ಲ, ಹೊರತಾಗಿ ದೇವ್ರು ಇರುವುದೇನಕ್ಕೆ ಒಳ್ಳೆಯ ವ್ಯಕ್ತಿಗಳಿಗೆ ಮುಂತರ್ಲಿ. ಪರೀಕ್ಷೆಗಳನ್ನೋದು ದೇವರಿಗೆ ಬಿಟ್ಟಿಲ್ಲ, ಮನುಷ್ಯರಿಗೆ ಬಿಟ್ಟಿರ್ತದ. ಎಷ್ಟೋ ಕಷ್ಟಗಳು ಬಂದ್ಮೇಲೆ ಒಂದು ದಿವಸ ಸಕ್ಸಸ್ ಅನ್ನೋದು ಕಾಣ್ತದೆ. ಇಲ್ಲದಿದ್ರೆ ನಮಗೆ ನೆಮ್ಮದಿ ಜೀವನ ಅನ್ನೋದು ಸಿಕ್ಕಿದೆ ಅನ್ನೋ ಭರವಸೆಯಿಂದ ಯಾವತ್ತೂ ಕೂಡ ಕೆಲಸದಲ್ಲಿ ಭಕ್ತಿ, ನಿಷ್ಠೆ, ಪ್ರಾಮಾಣಿಕತೆಯಿಂದ ಕೆಲಸ ಮಾಡಿ ನೋಡಿ, ಜೀವನದಲ್ಲಿ ಯಾವತ್ತೂ ಕೂಡ ಸಕ್ಸಸ್ ಕಾಣುತ್ತೆ ಅಂತಾನೆ ಹೇಳ್ಬೋದು. ಹಾಗಾಗಿ ಜೀವನದಲ್ಲಿ ಯಾವತ್ತೂ ಕೂಡ ಜ್ಞಾನದಿಂದ ಜೀವನವನ್ನು ನಡೆಸಬೇಕು, ಹೊರತಾಗಿ ಮೂರ್ಖರ ತರ ಜೀವನ ನಡೆಸಿ ನಮ್ಮ 2 ದಿವಸದ ಜೀವನ ಕೂಡ ನೆಮ್ಮದಿ ಇಲ್ಲದಂತೆ ನಾವು ಕಳೀತೇವೆ. ಹಾಗಾಗಿ ಶ್ರೀಕೃಷ್ಣರಿಂತಹ ಒಂದು ಶ್ಲೋಕಗಳನ್ನು ಕೇಳುವುದರ ಮುಖಾಂತರ ನಮ್ಮಲ್ಲಿ ಹೊಸ ಒಂದು ಹೋಪ್ ಬರುತ್ತೆ, ಅಷ್ಟೇ ಅಲ್ಲದೆ ಭರವಸೆ ಅನ್ನೋದು ಬರುತ್ತೆ. ಹಾಗಾಗಿ ಇಂತಹ ಶ್ಲೋಕಗಳನ್ನು ಕೇಳಿ ನಿಮ್ಮ ಮಕ್ಕಳಿಗೆ, ಅಷ್ಟೇ ಅಲ್ಲದೆ ಗುರು ಹಿರಿಯರಿಗಳಿಗೆ, ಅಥವಾ ಯಾವುದೋ ಒಂದು ವ್ಯಕ್ತಿ ತುಂಬಾ ಡಿಪ್ರೆಷನ್ ಅಲ್ಲಿದ್ದಾರೆ ಅಂತ ಹೇಳಿದ್ರೆ ಅಂತಹ ವ್ಯಕ್ತಿಗಳಿಗೆ ದಯವಿಟ್ಟು ಶೇರ್ ಮಾಡಿ, ಅವರ ಜೀವನ ಬದಲಾಗಬಹುದು ಅನ್ನೋ ಒಂದು ನಿರೀಕ್ಷೆ ಇದೆ. ಹಾಗಾಗಿ ಇಂತಹ ಭಗವದ್ಗೀತೆ ದಿನನಿತ್ಯ ಕೂಡ ಕೇಳಿ ನಮ್ಮ ಧರ್ಮ ಸಂಸ್ಕೃತಿ ಎಲ್ಲವೂ ಕೂಡ ಬೆಳೆಸೋದು ನಮ್ಮ ಕೈಯಲ್ಲಿ ಇರ್ತದೆ. ಹಾಗಾಗಿ ನಮ್ಮ ಧರ್ಮ ಸಂಸ್ಕೃತಿಯನ್ನು ಬೆಳೆಸ್ತಾ ಹೋಗುವ ಅಂತ ಹೇಳ್ತಾ ಮುಂದಿನ ಶ್ಲೋಕದೊಂದಿಗೆ ಸಿಗ್ತೇನೆ. ಹಾಗಾಗಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ನಿಮ್ಗೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ಮುಂದಿನ ಶ್ಲೋಕದೊಂದಿಗೆ ಸಿಗ್ತೇನೆ. ಜೈ ಶ್ರೀರಾಮ್.